ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇದು HSTR ಪೇಪರ್ ಆಗಿದೆ. ಫಸ್ಟ್ ಪೇಪರು ಜಿಕೆಗೆ ಸಂಬಂಧಪಟ್ಟಂತೆ ಮೊದಲ ಅವಧಿಯಲ್ಲಿ 40 ಪ್ರಶ್ನೆಗಳನ್ನು ಬಿಡಿಸಿಯಾಗಿದೆ. ಈಗ 41ರಿಂದ ಮುಂದಿನ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗುವ. ಇದು ಜಿಕೆ ಪೇಪರ್ ಆಗಿರುತ್ತೆ, ಫಸ್ಟ್ ಪೇಪರ್, ಸರಿನಾ. ಆಮೇಲೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಿವೆ. ಇಲ್ಲಿ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಯಾರದು ಅಂತ ಕೇಳಿದರೆ, ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಉತ್ತರ ವೈಗೋಟಸ್ಕಿ ಅವರ ಸಿದ್ಧಾಂತ. ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಜ್ಞಾನ ಸಹ ಕೂಡ ರಚಿಸಲಾಗುವುದು ಎನ್ನುವ ಸಿದ್ಧಾಂತವನ್ನು ವೈಗೋಟಸ್ಕಿ ಅವರು ಕೊಡ್ತಾರೆ. ಆಮೇಲೆ ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಈ ವ್ಯಕ್ತಿಯ ಬುದ್ಧಿಶಕ್ತಿಗೆ ಯಾವುದು ಪರಿಣಾಮವಾಗಿದೆ ಅಂತ ಅನುವಂಶೀಯತೆ ಮತ್ತು ಪರಿಸರ ಮತ್ತು ಪೌಷ್ಟಿಕತೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಗಿದೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಒಂದು ಬುದ್ಧಿಶಕ್ತಿಯ ಮೇಲೆ ಪರಿಣಾಮವನ್ನು ಬೀರ್ತವೆ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಹಿಡಿಯುವ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಾಧನಾ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ಪ್ರವೇಶ ಪರೀಕ್ಷೆ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಸಾಧನಾ ಪರೀಕ್ಷೆ, ಒಂದು ನಿಮಿಷ, ಇಲ್ಲಿ ಸಾಧನಾ ಪರೀಕ್ಷೆ ಅನ್ನುವಂಥದ್ದು ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಲಿಕ್ಕೆ ಬಳಸುವಂಥ ಪರೀಕ್ಷೆ ಆಗಿದೆ. ನೈದಾನಿಕ ಪರೀಕ್ಷೆದು ಸಮಸ್ಯೆಗಳನ್ನು ಅಂದರೆ ಆ ಕಲಿಯುವಿಕೆಯಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಆಗುತ್ತೆ, ಓಕೆನಾ. ಆಮೇಲೆ ಈ ಹಂತವನ್ನು ಕೂಟಯುಗ ಅಂತ ಕರೆಯುವರು. 44ನೇ ಪ್ರಶ್ನೆ ತುಂಬ ಸುಲಭವಾಗಿರುವ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಗಿದೆ ಉತ್ತರ ಬಾಲ್ಯಾವಸ್ಥೆ. ಈ ಹಂತವನ್ನು ಕೂಟಯುಗ ಅಂತ ಕರೀತಾರೆ. ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ, ಅಂದರೆ ಆ ಒಂದು ಸಾಮರ್ಥ್ಯ ಯಾವುದರಲ್ಲಿ ಇದೆ ಅಂತ ಕೇಳಿದ್ರೆ ಅಂತಹ ಪ್ರಜ್ಞೆ, ತಾರ್ಕಿಕತೆ, ವೀಕ್ಷಣೆ ಮತ್ತು ವಿಶ್ಲೇಷಣೆ. ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ತಾರ್ಕಿಕತೆ. ಈ ತಾರ್ಕಿಕತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಅಡಗಿರುವಂಥದ್ದು. ಆಮೇಲೆ 46ನೇ ಪ್ರಶ್ನೆ, ಕಲಿಕೆಗೆ ಸಂಬಂಧಿಸಿದಂತೆ ಸ್ವಯಂ ಮಾಪನಕ್ಕೆ ಸಂಬಂಧಿಸಿದ ಸಾಧನೆ, ಸ್ವಯಂ ಅಂದರೆ ನಾವು ಸ್ವಂತವಾಗಿ ಮಾಪನ ಮಾಡಿಕೊಳ್ಳುವಂಥದ್ದು ಯಾವ ಒಂದು ಸಾಧನವನ್ನು ಬಳಸ್ಬೋದು ಅಂತ ಕೇಳ್ತಾರೆ. ರೂಬಿಕ್ಸ್ ಮೂಲಕ ಮಾಪನ, ಪ್ರತಿಕ್ರಿಯೆ ಹಾಳೆ, ತಾಳೆಪಟ್ಟಿ ಮತ್ತು ತರಗತಿ ಪರೀಕ್ಷೆ ಅಂತ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾಗಿರುವಂಥದ್ದು ಪ್ರತಿಕ್ರಿಯೆ ಹಾಳೆ. ಇಲ್ಲಿ ಪ್ರತಿಕ್ರಿಯೆ ಹಾಳೆಯಲ್ಲಿ ನಾವು ಸ್ವಂತವಾಗಿ ನಮ್ಮ ಒಂದು ಪರೀಕ್ಷೆಗೆ ಮಾಪನ ಮಾಡಿಕೊಳ್ಬಹುದು, ಓಕೆನಾ. ಆಮೇಲೆ ಸೃಜನಶೀಲ ಮಗುವಿನ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ಸ್ಗಳು ಒಮ್ಮುಖ ಆಲೋಚನೆ, ಉತ್ತಮ ಸ್ಮೃತಿ, ಹೊಸತನ ಮತ್ತು ಸ್ವಂತಿಕೆ, ಉತ್ತಮ ಸ್ಮೃತಿ, ವಿಶೇಷ ಪ್ರತಿಭೆ, ಹೊಸತನ, ಒಮ್ಮುಖ ಆಲೋಚನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಹೊಂದುವಂಥ ಉತ್ತರ ಹೊಸತನ ಮತ್ತು ಸ್ವಂತಿಕೆ. ಸೃಜನಶೀಲತೆಯಲ್ಲಿ ಸ್ವಂತಿಕೆ ಇರುತ್ತೆ, ಆಮೇಲೆ ಹೊಸತನ ಕೂಡ ಇರುತ್ತೆ. ಇಲ್ಲಿ ವಿಕಾಸದ ಅರ್ಥವನ್ನು ಕೇಳಿದ್ದಾರೆ. ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ, ಇದು ಬೆಳವಣಿಗೆ ಆಗುತ್ತೆ. ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ, ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಚಿಕ್ಕವನು ವಯಸ್ಕನಾಗುವುದು, ಅಲ್ಲಿ ಕಾಣಿಸ್ಲಿಕ್ಕೆ ಸಿಗುವಂಥದ್ದು ಅದು ಬೆಳವಣಿಗೆ ಆಗುತ್ತೆ. ವಯಸ್ಕರು ಮುದುಕರಾಗುವುದು ಅದು ಬೆಳವಣಿಗೆಗೆ ಸಂಬಂಧಪಟ್ಟಾಗುತ್ತೆ. ಇದು ವಿಕಾಸಕ್ಕೆ ಸರಿಯಾದಂಥ ಅರ್ಥ. ಇದು ಜೀವನ ಪರ್ಯಂತವಾಗುವಂಥದ್ದು ಮತ್ತು ಪ್ರಗತಿಪರವಾಗಿರುವಂಥ ಒಂದು ಬದಲಾವಣೆಯಾಗಿದೆ. ಅಂಗವಿಕಲ ಮಕ್ಕಳಿಗಾಗಿರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹೀಗೆ ಕರೆಯುವರು ಅಂತ ಹೇಳಿದರೆ ಔಪಚಾರಿಕ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ, ದೂರ ಶಿಕ್ಷಣ ಮತ್ತು ಸಮನ್ವಯ ಶಿಕ್ಷಣ. ಇವುಗಳಲ್ಲಿ ಸಮನ್ವಯ ಶಿಕ್ಷಣವೇ ಅಂಗವಿಕಲ ಮಕ್ಕಳಿಗಾಗಿರುವಂತಹ ಒಂದು ಶೈಕ್ಷಣಿಕ ಕ್ರಮವಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ, ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು ಯಾವುದಕ್ಕೆ ಅಂತ ಕೇಳಿದರೆ ಇಲ್ಲಿ ನಿರಂತರ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯ ಮೌಲ್ಯಮಾಪನ, ಆಮೇಲೆ ವ್ಯಾಪಕ ಮೌಲ್ಯಮಾಪನ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಕಲಿಕೆಯ ಮೌಲ್ಯಮಾಪನ, ಇಲ್ಲಿ ವಾರ್ಷಿಕ ಪರೀಕ್ಷೆ ಅನ್ನುವಂಥದ್ದು ಕಲಿಯೋದರ ಮೇಲೆ ಆಗಿರುವಂಥ ಒಂದು ಮೌಲ್ಯಮಾಪನ ಆಗಿದೆ. ಕಲಿಕೆಗಾಗಿ ಮೌಲ್ಯಮಾಪನ ಅಂದರೆ ಎಂಟ್ರೆನ್ಸ್ ಆಗುತ್ತೆ. ವ್ಯಾಪಕ ಅಂದರೆ ಅದು ಪೂರ್ತಿ ನಿರಂತರವಾಗಿ ನಡೆಯುವಂಥ ಎರಡು ಮಾಪನಗಳಾಗಿರ್ತವೆ, ಸರಿನಾ. ಆಮೇಲೆ ತರಗತಿ ನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವ ಪ್ರಕ್ರಿಯೆ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಕೇಳಿದರೆ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಪುನರ್ಬಲನ ಕೊಡೋಗೋಸ್ಕರ ಇಲ್ಲಿ ತರಗತಿಯಲ್ಲಿ ಬಹುಮಾನ ಮತ್ತು ಶಿಕ್ಷೆಯನ್ನು ಕೊಡುವಂಥದ್ದು, ಓಕೆನಾ. ಆಮೇಲೆ ಬ್ರೂನರ್ ಅವರ ಸಂಶೋಧನಾ ಪದ್ಧತಿಯಾಗಿರುವ ಮನೋವಿಜ್ಞಾನ ತತ್ವ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ವೀಕ್ಷಣೆಯ ಮೂಲಕ ಕಲಿಕೆ, ಅನುಬಂಧಿತ ಕಲಿಕೆ, ಮಾಡುವ ಮೂಲಕ ಕಲಿಕೆ, ಅನುಕರಣೆಯ ಮೂಲಕ ಕಲಿಕೆ. ಬ್ರೂನರ್ ಅವರ ಸಂಶೋಧನಾ ಪದ್ಧತಿಯಾಗಿರುವಂಥದ್ದು ಅನುಬಂಧಿತ ಕಲಿಕೆಯಾಗಿದೆ. ಆಮೇಲೆ ಮಾನಸಿಕ ವಯಸ್ಸು 15 ಇರುವ ಹುಡುಗಿಯ IQ 125 ಇದ್ದರೆ ಅವಳ ದೈಹಿಕ ವಯಸ್ಸು ಎಷ್ಟು ಅಂತ ಕೇಳಿದರೆ ಇಲ್ಲಿ ಸೂತ್ರವನ್ನು ಹಾಕಿಬಿಟ್ಟು ಆ ಒಂದು ಲೆಕ್ಕವನ್ನು ಮಾಡಿದರೆ ನಿಮಗೆ ಸರಿಯಾದಂಥ ಉತ್ತರ ಇಲ್ಲಿ ಸಿಗುತ್ತೆ. 12 ವಯಸ್ಸು, 12. ಅವಳ ದೈಹಿಕ ವಯಸ್ಸು 12. IQ ಇಲ್ಲಿ ಸೂತ್ರವನ್ನು ಹಾಕ್ಕೊಳ್ಳಿ ನೀವು. ಮಾನಸಿಕ ವಯಸ್ಸು ಭಾಗಿಸು ದೈಹಿಕ ವಯಸ್ಸು. ಇಲ್ಲಿ ಇದು
ಮೇಲೆ ಕೆಳಗೆ ಆಗುತ್ತೆ, ಆಯ್ಕೆ ಇರೋದು ಇಲ್ಲಿ ಆಗುತ್ತೆ. ಆವಾಗ ನಿಮಗೆ ಅದು ಸರಿಯಾದಂಥ ಉತ್ತರ 12 ಅಂತ ಬರುತ್ತೆ. ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಕುಟುಂಬ ಮೂಲವಾಗಿ ನಾವು ಆ ಲಿಂಗ ತಾರತಮ್ಯದ ಬೆಳವಣಿಗೆ ಕಂಡುಬರುವಂಥದ್ದು ಕುಟುಂಬದಲ್ಲಿ ಆಗಿದೆ. ಆಮೇಲೆ ಪುನರ್ಬಲನ ಉಪಯೋಗದಿಂದ ನಾವೇನು ಮಾಡ್ಬೋದು, ಬುದ್ಧಿಶಕ್ತಿ ಉತ್ತಮಗೊಳ್ಳುತ್ತದೆ, ಸಾಮಾಜಿಕ ಸಂಬಂಧವನ್ನು ಬೆಳೆಸುತ್ತದೆ, ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ, ಪ್ರತಿಕ್ರಿಯೆಗಳನ್ನು ಕಂಗೊಳಿಸುತ್ತದೆ ಅಂತ ಹೇಳಿದೆ. ಇಲ್ಲಿ ಈ ಪುನರ್ಬಲನವನ್ನು ಕೊಡೋದರಿಂದ ನಾವೇನು ಮಾಡ್ಬೋದು, ಪ್ರತಿಕ್ರಿಯೆಯನ್ನು ಹೆಚ್ಚು ಮಾಡ್ಬೋದು, ಅದಲ್ವಾ, ಪ್ರತಿಕ್ರಿಯೆಯನ್ನು ಕಂಗೊಳಿಸುತ್ತದೆ. ಆಮೇಲೆ ಮುಂದಿನ ಪ್ರಶ್ನೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿವೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲೇ ಪರಿಹಾರ ಮಾಡ್ತೀನಿ, ಇನ್ನು ಕೆಲವೊಂದನ್ನು ನಾನು ಬಿಡಿಸಿ ನಿಮಗೆ ತೋರಿಸ್ತೀನಿ, ಸರಿನಾ. ಇಲ್ಲಿ 56ನೇ ಪ್ರಶ್ನೆ ಉಂಟು. ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದೆ. ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದೆ. ಇಲ್ಲಿ ಕನ್ನಡ ಅಕ್ಷರ ಮತ್ತು ಸಂಖ್ಯೆಗಳನ್ನು ಕೂಡ ಕೊಡಬಹುದು. ಇಲ್ಲಿ ZA YB XC ಮತ್ತು WD ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ Z ಅಂದರೆ ಫಸ್ಟ್ ಅಕ್ಷರ Z ಇದೆ, ಆಮೇಲೆ ಇಲ್ಲಿ Y ಇದೆ, ಬ್ಯಾಕ್ವರ್ಡ್ ಹೋಗಿದ್ದಾರೆ, ಹೌದಲ್ವಾ. ಹಾಗಾಗಿ ಇಲ್ಲಿ ZYXW ಆದಮೇಲೆ ಇಲ್ಲಿ ಅದರ ಹಿಂದಿನ ಡಬ್ಲ್ಯೂವಿನ ಹಿಂದಿನ ಶಬ್ದ ಏನಾಗುತ್ತೆ, V ಆಗುತ್ತೆ, ಸರಿನಾ. ಆಮೇಲೆ ABCD ಆಮೇಲೆ E ಮುಂದಿನ ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದು VE ಎನ್ನುವಂಥ ಆಪ್ಷನ್ ಸರಿಯಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ ಲೈಟ್ ಎಂಬುದನ್ನು ಅಂದರೆ LIGHT ಎಂಬುದನ್ನು JGEFR ಎಂದು ಕೋಡ್ ಮಾಡಿದ್ದಾರೆ. HEAVY ಹೆವಿ ಎಂಬುದನ್ನು ಹೇಗೆ ಕೋಡ್ ಮಾಡಲಾಗುತ್ತೆ ಅಂತ ಇಲ್ಲಿ ನಮಗೆ L ಮತ್ತು ಜೆಗೆ ಇರುವ ಸಂಬಂಧವನ್ನು ನಾವು ಮೊದಲು ನೋಡ್ಕೊಳ್ಬೇಕಾಗುತ್ತೆ. ಇದನ್ನು ನಿಮಗೆ ತಿಳಿಸ್ತೀನಿ ನೋಡಿ. ಇಲ್ಲಿ ಜೆ ಅವರು ಕೊಟ್ಟಿರುವಂಥದ್ದು ಈ ರೀತಿ ಕೋಡಿಂಗು. ಅಲ್ಲಿ ನಮಗೆ ಜೆ ಆದಮೇಲೆ ಒಂದು ಅಕ್ಷರವನ್ನು ಬಿಟ್ಟು ಕೆಯನ್ನು ಬಿಟ್ಟು ಎಲ್ಲನ್ನು ತಗೊಂಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಮುಂದಿನ ಎಲ್ಲ ಅಕ್ಷರಗಳು ಅದೇ ರೀತಿ ಹೋಗಿವೆ, GHI ಈ ರೀತಿ ಒಂದೊಂದು ಅಕ್ಷರಗಳನ್ನು ಬಿಟ್ಟು ಅವರು ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಕೂಡ ತಗೊಳ್ಳುವಾಗ ಏನು ಮಾಡಬೇಕು, ಅಲ್ಲಿ ಹಿಂದೆ ಹೋಗಬೇಕು. ಎಲ್ಲಿನ ಒಂದು ಅಕ್ಷರ ಬಿಟ್ಟು ಜೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಹಿಂದಿನ ಅಕ್ಷರ ಬಿಟ್ಟು ಮುಂದಿನ ಅಕ್ಷರ ಏನಾಗುತ್ತೆ, ಎಫ್. ಇದೇ ರೀತಿಯಲ್ಲಿ ಎಲ್ಲ ಅಕ್ಷರಗಳು ನಮಗೆ FCYTW ಅನ್ನುವಂತಹ ಉತ್ತರ ಬರುತ್ತೆ. ಅರ್ಥ ಆಯಿತು ಅಂದ್ಕೋತೀನಿ. ಇಲ್ಲಿ ಎಲ್ಲಿಂದ ಹಿಂದಿನ ಎರಡು ಅಕ್ಷರ ಹಿಂದಿನ ಅಕ್ಷರಗಳು ಜೆ ಆಗಿರುತ್ತೆ. ಅದೇ ರೀತಿ ಹೆಚ್ಚಿನ ಎರಡು ಹಿಂದಿನ ಅಕ್ಷರಗಳು ಎಫ್ ಆಗುತ್ತೆ. ಈ ರೀತಿ ಸೀಕ್ವೆನ್ಸಲ್ಲಿ ನಮಗೆ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಸರಿನಾ. ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ FCYTW ಅನ್ನುವಂಥ ಉತ್ತರ ಸರಿಯಾಗುತ್ತೆ. ಆಮೇಲೆ ಇಲ್ಲಿ ಆಕಾಶವನ್ನು ನೀರು ಎಂದು, ನೀರನ್ನು ಮರ ಎಂದು, ಮರವನ್ನು ಹೂವು ಎಂದು, ಹೂವನ್ನು ಹಣ್ಣು ಎಂದು ಕರೆದರೆ ಹಕ್ಕಿಗಳು ಎಲ್ಲಿ ಹಾರುತ್ತವೆ ಅಂತ ಕೇಳಿದರೆ ಇಲ್ಲಿ ಮೇನ್ ಪ್ರಶ್ನೆ ಏನುಂಟು, ಹಕ್ಕಿಗಳು ಎಲ್ಲಿ ಹಾರುತ್ತವೆ. ಈ ಹಕ್ಕಿಗಳು ಹಾರೋದು ಎಲ್ಲಿ, ಆಕಾಶದಲ್ಲಿ. ಆಕಾಶವನ್ನು ಅವರು ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಅವರು ನೀರು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೀರು ಅನ್ನುವಂಥ ಉತ್ತರ ಸರಿಯಾಗುತ್ತೆ. ಸ್ವಲ್ಪ ಸರಿಯಾಗಿ ಓದ್ಕೊಂಡು ಉತ್ತರವನ್ನು ಮಾಡಿ. ಆಮೇಲೆ ಒಬ್ಬ ವ್ಯಕ್ತಿಯು ಫೋಟೋದಲ್ಲಿದ್ದ ಹುಡುಗನನ್ನು ತೋರಿಸಿ ಇವನು ನನ್ನ ತಾಯಿಯ ಒಬ್ಬನೇ ಮಗನ ಮಗ ಎಂದನು. ಹಾಗಾದರೆ ಆ ವ್ಯಕ್ತಿಗೆ ಫೋಟೋದಲ್ಲಿದ್ದ ಹುಡುಗನ ಏನಾಗಬೇಕು? ಇದು ಸಂಬಂಧಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಒಂದು ಫೋಟೋದಲ್ಲಿ ಹುಡುಗನ ಫೋಟೋ ಉಂಟು, ಅದನ್ನು ತೋರಿಸಿ ಅವನು ಹೇಳ್ತಾನೆ, ಇವನು ನನ್ನ ತಾಯಿಯ ಅಂದರೆ ನನ್ನ ತಾಯಿ ಅಂದರೆ ಅವನ ತಾಯಿ ಆಗ್ತಾಳೆ. ಅವನಿಗೆ ಆ ತಾಯಿಗೆ ಒಬ್ಬನೇ ಮಗ, ಆ ತಾಯಿಗೆ ಒಬ್ಬನೇ ಮಗ ಅಂತ ಹೇಳಿದ್ರೆ ಆ ವ್ಯಕ್ತಿಯೇ ಆಗಿರ್ತಾನೆ ಅವನು. ನನ್ನ ತಾಯಿ ಅಂದರೆ ಆ ತಾಯಿಗೆ ಒಬ್ಬನೇ ವ್ಯಕ್ತಿ ಅವನೇ ಆಗಿರ್ತಾನೆ. ಆ ಒಬ್ಬನೇ ಮಗನ ಮಗ ಅಂದರೆ ಅವನದೇ ಮಗ ಆಗಿರ್ತಾನೆ. ಹಾಗಾಗಿ ಇಲ್ಲಿ ಸಂಬಂಧ ಆ ವ್ಯಕ್ತಿಗೆ ಮಗ ಆಗಿರ್ತಾನೆ. ಫೋಟೋದಲ್ಲಿರುವ ಹುಡುಗ ಆ ವ್ಯಕ್ತಿಗೆ ಮಗ ಆಗ್ತಾನೆ. ಆಮೇಲೆ ಮುಂದಿನ ಪ್ರಶ್ನೆ ನೋಡಿ. ಸೂರ್ಯೋದಯದ ಸಮಯದಲ್ಲಿ ಆನಂದ್ ತನ್ನ ನೆರಳು ತನ್ನ ಎಡಭಾಗಕ್ಕೆ ಬೀಳುವಂತೆ ನಿಂತಿದ್ದಾನೆ. ಹಾಗಾದರೆ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತ ಕೇಳಿದ್ದಾರೆ. ಇಲ್ಲಿ ಸೂರ್ಯೋದಯ ಆಗ್ತಾ ಇದೆ, ಆವಾಗ ಆನಂದಲ್ಲಿ ನಿಂತಿದ್ದಾನೆ, ಅವನ ಎಡಭಾಗದಲ್ಲಿ ನೆರಳು ಬೀಳ್ತಾ ಇದೆ. ಅಂದರೆ ಸೂರ್ಯೋದಯದ ವಿರುದ್ಧ ದಿಕ್ಕಿನಲ್ಲಿ ನೆರಳು ಬಿಡುತ್ತೆ ಯಾವಾಗಲೂ. ಹಾಗಾಗಿ ಈ ಪ್ರಶ್ನೆಯನ್ನು ನೋಡುವ. ನೋಡಿ, ಇಲ್ಲಿ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಇಲ್ಲಿ ಸೂರ್ಯೋದಯವಾಗೋ ದಿಕ್ಕು ಪೂರ್ವ, ನೆರಳು ಅಂದರೆ ಆ ವ್ಯಕ್ತಿಯ ವಿರುದ್ಧ ದಿಕ್ಕಿಗೆ, ಪೂರ್ವ ದಿಕ್ಕಿಗೆ ವಿರುದ್ಧ ದಿಕ್ಕಲ್ಲಿ ನೆರಳು ಬಿಡುತ್ತೆ, ಅಂದರೆ ಪಶ್ಚಿಮ ದಿಕ್ಕಲ್ಲಿ ಬೀಳುತ್ತೆ. ಈ ವ್ಯಕ್ತಿ ಯಾವ ಕಡೆ ಮುಖ ಮಾಡಿದ್ದಾನೆ ಅಂತ ಹೇಳಿದ್ರೆ ಈ ವ್ಯಕ್ತಿಯ ಎಡಭಾಗ, ಅಂದರೆ ಈ ವ್ಯಕ್ತಿ ಇಲ್ಲಿ ನಿಂತಿರುವ ವ್ಯಕ್ತಿಯ ಎಡಭಾಗ ಇಲ್ಲಿ ಆಗುತ್ತೆ, ಇದು ಎಡಭಾಗ ಆಗುತ್ತೆ. ಅಂದರೆ ಆ ವ್ಯಕ್ತಿ ಮುಂದೆ ಅಂದರೆ ಉತ್ತರ ದಿಕ್ಕು ಇದೆ. ಹಾಗಾಗಿ ಆ ವ್ಯಕ್ತಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಓಕೆನಾ. ಹಾಗಾಗಿ ಸರಿಯಾದ ಉತ್ತರ ದಿಕ್ಕಾಗುತ್ತೆ. ಇಲ್ಲಿ ಉತ್ತರ ಅನ್ನುವಂಥ ಆಪ್ಷನ್ ಸರಿಯಾಗಿದೆ. ಓಕೆನಾ. ಮುಂದಿನ
ಪ್ರಶ್ನೆ ಈ ರೀತಿ ಉಂಟು. ತ್ರಿಕೋನವು ನಗರವಾಸಿಗಳು, ಚೌಕವು ಸರ್ಕಾರಿ ನೌಕರರು ಮತ್ತು ವೃತ್ತವು ಸುಶಿಕ್ಷಿತರನ್ನು ಪ್ರತಿನಿಧಿಸಿದರೆ ನಗರದಲ್ಲಿ ವಾಸಿಸದ ಸರ್ಕಾರಿ ನೌಕರರಾಗಿರುವ ಸುಶಿಕ್ಷಿತರನ್ನು ಪ್ರತಿನಿಧಿಸುವ ಭಾಗ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅವರು ನಕ್ಷೆಯನ್ನು ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ 3 ರೀತಿಯ ಆಕೃತಿಗಳುಂಟು. ಒಂದು ತ್ರಿಭುಜ, ಚೌಕ ಮತ್ತು ವೃತ್ತ. ಇಲ್ಲಿ ತ್ರಿಭುಜದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ನಗರವಾಸಿಗಳು, ಚೌಕದಲ್ಲಿ ಸರ್ಕಾರಿ ನೌಕರರು ಮತ್ತು ವೃತ್ತದಲ್ಲಿ ಸುಶಿಕ್ಷಿತರು ಇದ್ದಾರೆ. ಆಯಿತಾ. ಇಲ್ಲಿ ನಮಗೆ ಅವ್ರ ಪ್ರಶ್ನೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ನಿಮಿಷ, ಪ್ರಶ್ನೆಯಲ್ಲಿ ನಗರದಲ್ಲಿ ವಾಸಿಸದ ಅಂದರೆ ನಗರದಲ್ಲಿ ವಾಸ ಮಾಡಬಾರ್ದು, ನಗರದಲ್ಲಿ ವಾಸ ಮಾಡಬಾರ್ದು ಇವರು, ಅಂದರೆ ತ್ರಿಭುಜದಲ್ಲಿ ಇರಬಾರ್ದು. ಓಕೆನಾ. ನಗರದಲ್ಲಿ ನಗರವಾಸಿಗಳು ಆಗಿರಬಾರ್ದು ಅಂದರೆ ತ್ರಿಭುಜದಲ್ಲಿ ಅವರು ಇರಬಾರ್ದು. ಆಮೇಲೆ ಏನಂತ ಕೇಳಿದ್ದಾರೆ, ಸರ್ಕಾರಿ ನೌಕರರಾಗಿರುವ ಸುಶಿಕ್ಷಿತರು, ಸರ್ಕಾರಿ ನೌಕರರಾಗಿರಬೇಕು, ಆಮೇಲೆ ಸುಶಿಕ್ಷಿತರು ಆಗಿರಬೇಕು. ಸರ್ಕಾರಿ ನೌಕರರು ಅಂದರೆ ಚೌಕದಲ್ಲಿ ಇರಬೇಕು ಮತ್ತು ಸರ್ಕಲಲ್ಲಿ ಇರಬೇಕು, ತ್ರಿಭುಜದಲ್ಲಿ ಇರಬಾರ್ದು. ತ್ರಿಭುಜದಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಈ ಭಾಗದಲ್ಲಿ, ಇಷ್ಟು ಭಾಗದಲ್ಲಿ ಅವರು ಇರಬಾರ್ದು. ಆಮೇಲೆ ಏನಿರಬೇಕು, ಸರ್ಕಲಲ್ಲೂ ಕೂಡ ಇರಬೇಕು, ಆಮೇಲೆ ತ್ರಿಭುಜದಲ್ಲೂ ಚೌಕದಲ್ಲೂ ಕೂಡ ಇರಬೇಕು. ಅಂಥವ್ರು ಯಾರಿರ್ತಾರೆ, ಇಲ್ಲಿ ಎಫ್ ಅನ್ನುವಂಥ ಉತ್ತರ ಸರಿಯಾಗುತ್ತೆ. ಓಕೆನಾ. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. ಇಂಟರ್ನ್ಯಾಷನಲ್ ಅಂದರೆ ಇಲ್ಲಿ ಸ್ಪೆಲ್ಲಿಂಗನ್ನು ಕೊಟ್ಟಿದ್ದಾರೆ. ಪದದಲ್ಲಿ 1ನೇ ಮತ್ತು 2ನೇ ಅಕ್ಷರ, 3ನೇ ಮತ್ತು 4ನೇ ಅಕ್ಷರ ಹೀಗೆ ಸ್ಥಾನಗಳನ್ನು ಪರಸ್ಪರ ಬದಲಾಯಿಸಿದರೆ ಎಡದಿಂದ 7ನೇ ಅಕ್ಷರ ಯಾವುದು? ಇಲ್ಲಿ 1 ಮತ್ತು 2 ಅಕ್ಷರ ಪರಸ್ಪರ ಬದಲಾಗಬೇಕು. IN ಇರೋದು NI ಆಗಬೇಕು. ಈ ರೀತಿ ಎಲ್ಲ ಅಕ್ಷರಗಳನ್ನ ಅವರವರ ಸ್ಥಾನವನ್ನು ಅಲ್ಲಿ ಬದಲು ಮಾಡಬೇಕು. 2 ಅಕ್ಷರ ಸ್ಥಾನಗಳನ್ನ ಬದಲು ಮಾಡಬೇಕು. ಆಮೇಲೆ 7ನೇ ಅಕ್ಷರವನ್ನು ಕಂಡುಹಿಡಿಬೇಕು. ಇದು ನೋಡಿ, ಈಗ ನೋಡಿ ಈ ರೀತಿಯಲ್ಲಿ INTERNATIONAL ಈ ರೀತಿಯಾಗಿ ಬರುತ್ತೆ. ಅದಲು ಬದಲು ಮಾಡಿದರೆ ಇದನ್ನು ನಾವು ಕೊಟ್ಟಿರೋದನ್ನು ಅದಲು ಬದಲು ಮಾಡಿದವಾಗ ಈ ರೀತಿಯ ಅಕ್ಷರದಲ್ಲಿ ಬರುತ್ತೆ. ಓಕೆನಾ. ಇದನ್ನು ನಾವು IN ಇರೋದನ್ನು NI ಬರೆದಿದ್ದೀವಿ. ಈ ರೀತಿಯಲ್ಲಿ ಬರ್ಕೊಂಡು ಅದನ್ನು ಕೌಂಟ್ ಮಾಡಬೇಕು. ಇಲ್ಲಿ ಎಡದಿಂದ ಅಂತ ಹೇಳಿದ್ರೆ ಇಲ್ಲಿಂದನೇ ಕೌಂಟ್ ಮಾಡ್ತಾ ಹೋಗಬೇಕು. ನಮ್ಮ ಎಡನೇ ಆ ಒಂದು ಪೇಪರ್ನ ಎಡಭಾಗ ಆಗುತ್ತೆ. ಇಲ್ಲಿಂದ ನಾವು ಕೌಂಟ್ ಮಾಡ್ತಾ ಹೋದರೆ ಟಿಯಲ್ಲಿ 7ನೇ ಅಕ್ಷರ ಬಂದಿರುತ್ತೆ. ಓಕೆನಾ. ಸರಿ, ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ? 1ನೇ ಆಪ್ಷನ್ ಟಿ ಆಗಿದೆ. ಓಕೆನಾ. ಆಮೇಲೆ ಇಲ್ಲಿ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಈ ಸಮೀಕರಣದಲ್ಲಿ ಏನು ಮಾಡಿದ್ದಾರೆ ಅವರು ಅಂತ ಹೇಳಿದ್ರೆ, ಪ್ಲಸ್ ಎಂದರೆ ಗುಣಿಸು, ಮೈನಸ್ ಎಂದರೆ ಭಾಗಿಸು, ಗುಣಿಸು ಎಂದರೆ ಮೈನಸ್ ಮತ್ತು ಭಾಗಿಸು ಎಂದರೆ ಪ್ಲಸ್. ಈ ರೀತಿಯಲ್ಲಿ ಅಂದರೆ ಆ ಚಿಹ್ನೆಗಳನ್ನು ಬದಲು ಮಾಡಬೇಕು. ಇಲ್ಲಿ ಸಮೀಕರಣ ಕೊಟ್ಟಿದ್ದಾರೆ, ಅದೇ ಸಮೀಕರಣ ಬಿಡಿಸ್ಲಿಕ್ಕಿಲ್ಲ. ಇಲ್ಲಿ ಚಿಹ್ನೆಗಳನ್ನು ಚೇಂಜ್ ಮಾಡಿಕೊಂಡು ಆಮೇಲೆ ಬರೀಬೇಕು. ಆಮೇಲೆ ಯಾವ ಉತ್ತರ ಬರುತ್ತೆ ಸರಿಯಾಗಿ ಅದಕ್ಕೆ ಆ ಆಪ್ಷನ್ಗೆ ಟಿಕ್ಕನ್ನು ಹಾಕಬೇಕಾಗುತ್ತೆ. ನೋಡಿ ಒಂದ್ಸಲ, ಇಲ್ಲಿ ನಾನು ಸಮೀಕರಣವನ್ನು ಬರೆದುಬಿಟ್ಟು ಚಿಹ್ನೆಯನ್ನು ಕೂಡ ಬದಲು ಮಾಡಿದ್ದೀನಿ. ಇವರು ಕೊಟ್ಟಿರುವಂಥ ಸಮೀಕರಣ ಇದಾಗಿದೆ. ಇಲ್ಲಿ ನಾನು ಚಿಹ್ನೆಯನ್ನು ಬದಲು ಮಾಡಿದ್ದೀನಿ. ಓಕೆನಾ. ಇಲ್ಲಿ ನಾವೇನು ಮಾಡಬೇಕು, ಬಾಡ್ಮಸ್ ನಿಯಮವನ್ನು ಅಪ್ಲೈ ಮಾಡಬೇಕು. ಬಾಡ್ಮಸ್ ಅಂತ ಹೇಳಿದ್ರೆ ಮೊದಲು ಬ್ರ್ಯಾಕೆಟ್, ಆಮೇಲೆ ಆಫ್, ಆಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್. ಈ ರೀತಿಯಾಗಿ ಈ ನಿಯಮವನ್ನು ಬಳಸಿನೇ ನಾವು ಈ ಒಂದು ಸಮೀಕರಣವನ್ನು ಬಿಡಿಸಬೇಕಾಗುತ್ತೆ. ಓಕೆನಾ. ಇಲ್ಲಿ ನಾನು ಬಿಡಿಸಿದ್ದೀನಿ. ಮೊದಲು ಭಾಗಿಸು, ಇಲ್ಲಿ ಡಿವಿಷನ್ ಮೊದಲು ಬಂದಿರೋದ್ರಿಂದ ಭಾಗಿಸು ಮಾಡಿದ್ದೀನಿ. 20 ಭಾಗಿಸು 4 ಅಂದರೆ 5 4 20, ಇಲ್ಲಿ 4 ಉತ್ತರ ಬಂತು. ಆಮೇಲೆ ಪುನಃ ಸಮೀಕರಣವನ್ನು ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲಿ ಆಮೇಲೆ ಮಲ್ಟಿಪ್ಲಿಕೇಶನನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಗುಣಿಸಿ ಇರುವಂಥದ್ದು 5 5 25, ಪುನಃ ಸಮೀಕರಣವನ್ನು ಬರ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 25, ಆಮೇಲೆ ಎಡಿಷನ್ ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಬೇಕು. ಅಂದರೆ -10 + 2, ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಳೆದು ಬರೋ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಬೇಕು. -8 ಬಂತು. 25 -8 ಅಂದರೆ 17. 17 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನಲ್ಲಿ ನೋಡುವ, ನೋಡಿ ಇಲ್ಲಿ ಆಪ್ಷನ್ ಸಂಖ್ಯೆ 3 ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಸರಿನಾ. ಆಮೇಲೆ ಮುಂದಿನ ಪ್ರಶ್ನೆ, 60 ವಿದ್ಯಾರ್ಥಿಗಳಲ್ಲಿ 40 ಜನರು ಗಣಿತದಲ್ಲಿ, 35 ಜನರು ವಿಜ್ಞಾನದಲ್ಲಿ ಮತ್ತು 20 ಜನರು ಎರಡರಲ್ಲೂ ತೇರ್ಗಡೆಯಾಗಿದ್ದಾರೆ. 2 ವಿಷಯಗಳಲ್ಲಿ ಉತ್ತೀರ್ಣರಾದವರು ಎಷ್ಟು ಅಂತ ಕೇಳಿದ್ದಾರೆ. ಅನುತ್ತೀರ್ಣರಾದವರು. ಇಲ್ಲಿ 2 ವಿಷಯದಲ್ಲಿ ಉತ್ತೀರ್ಣರಾದವರು, ತೇರ್ಗಡೆಯಾದವರು 20 ಮಂದಿ, ಅನುತ್ತೀರ್ಣರಾದವರು ಎಷ್ಟು ಅಂತ ಕೇಳಿದರೆ. ಒಟ್ಟು ಕೊಟ್ಟಿದ್ದಾರೆ 60 ವಿದ್ಯಾರ್ಥಿಗಳು, ಗಣಿತದಲ್ಲಿ 40, 35 ವಿಜ್ಞಾನ. ಇದು 2ರಲ್ಲೂ 20 ಮಂದಿ ಇದ್ದಾರೆ, ಅಂದರೆ 2ರಲ್ಲೂ ಇರುವಂಥವ್ರು. ಹಾಗಾಗಿ ನಾವು ಈ ಒಂದು ಲೆಕ್ಕವನ್ನು ಈ ರೀತಿ ಮಾಡುವ. ನೋಡಿ, ಅವರು ಕೊಟ್ಟಿರುವಂಥದ್ದು ಒಟ್ಟು
ವಿದ್ಯಾರ್ಥಿಗಳು 60, ಗಣಿತದಲ್ಲಿ 40, ವಿಜ್ಞಾನದಲ್ಲಿ 35, ಎರಡರಲ್ಲಿ ಪಾಸಾಗಿರುವಂಥವರು 20. ಈ 20 ಮಂದಿ ಗಣಿತದಲ್ಲೂ ಈ ಗ್ರೂಪಲ್ಲೂ ಇದ್ದಾರೆ, ಈ ಗ್ರೂಪಲ್ಲೂ ಇದ್ದಾರೆ. ಹಾಗಾಗಿ ಆ ಎರಡರಿಂದ ಅದನ್ನು ಮೈನಸ್ ಮಾಡಬೇಕು. ಇಲ್ಲಿ ಕೇವಲ ಪಾಸಾದವರನ್ನು ನೋಡ್ಕೊಳ್ತಾ ಹೋಗುವ. ಆಮೇಲೆ ಇಲ್ಲಿ ನೋಡಿ 40 + 35 75 ಆಯಿತು. ಇದರಲ್ಲಿ 20 ಮೈನಸ್ ಮಾಡಿದ್ದೀನಿ, ಯಾಕಂದರೆ ಈ ಎರಡು ಗ್ರೂಪಲ್ಲೂ ಈ 20 ಮಂದಿ ಇದ್ದಾರೆ ಎರಡರಲ್ಲಿ ಇರುವಂಥವ್ರು. ಹಾಗಾಗಿ ಒಟ್ಟು 55 ಮಂದಿ ವಿದ್ಯಾರ್ಥಿಗಳಾಗ್ತಾರೆ ಪಾಸಾದವರು. ಅದರಲ್ಲಿ ಟೋಟಲ್ 60 ಮಂದಿ ಇದ್ದಾರೆ. ಈ 55 ಮೈನಸ್ ಮಾಡಿದ್ರೆ ನಮ್ಗೆ ಉತ್ತರ 5 ಸಿಗುತ್ತೆ. ಓಕೆನಾ? 5 ಮಂದಿ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಉತ್ತೀರ್ಣರಾದಂಥವರು ಇಷ್ಟು 55 ಮಂದಿ. ಹಾಗಾಗಿ ಉತ್ತರದಲ್ಲಿ 5 ಅನ್ನುವಂಥ ಉತ್ತರ ಸರಿಯಾಗಿದೆ. ನೋಡಿ ಇಲ್ಲಿ 4ನೇ ಆಪ್ಷನ್ 5 ಅಂತ ಇದೆ, ಇದು ಸರಿಯಾದ ಉತ್ತರವಾಗಿದೆ. ಆಮೇಲೆ 65ನೇ ಪ್ರಶ್ನೆ, ಇಂದು ರವಿವಾರವಾದರೆ ಇಂದಿನಿಂದ 61 ದಿನಗಳ ನಂತರ ಯಾವ ದಿನವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ 61 ದಿನ, ಒಟ್ಟು ದಿನಗಳು 61, ಅಂದರೆ ವಾರಕ್ಕೆ 7 ದಿನಗಳು ಉಂಟು. ಅದನ್ನು ಈ ರೀತಿ ಲೆಕ್ಕ ಮಾಡುವ. ನೋಡಿ ಇಲ್ಲಿ ಇಂದು ರವಿವಾರ ಅಂದರೆ ವಾರಕ್ಕೆ 7 ದಿನಗಳು, ಒಟ್ಟು ದಿನಗಳು 61. ಸರಿನಾ? ಇವರು ಕೊಟ್ಟಿರುವಂಥದ್ದು. ಇಲ್ಲಿ ನಮಗೆ ಒಟ್ಟು ದಿನಗಳು 61 ಇರೋದ್ರಿಂದ ವಾರಕ್ಕೆ 7 ದಿನ, ಅದನ್ನು ಭಾಗಿಸಿ ನೋಡಿದರೆ ನಮಗೆ 8 ವಾರಗಳು ಸಿಗ್ತವೆ. 8 ವಾರಗಳು ಮತ್ತು 5 ದಿನಗಳು ಸಿಗ್ತವೆ. 8 ವಾರ ಅಂತ ಹೇಳಿದ್ರೆ ಅದು 8 ವಾರಗಳಲ್ಲಿ 8 ಆದಿತ್ಯವಾರ ರವಿವಾರಗಳು ಬಂದಿವೆ. ಅದರ ಮುಂದಿನ 5 ದಿನಗಳನ್ನು ನಾವು ಕೌಂಟ್ ಮಾಡಬೇಕು. ಅದರ ರವಿವಾರದ ನಂತರ 5 ದಿನಗಳು ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಕೊನೆಯ ದಿನ ಶುಕ್ರವಾರ ಆಗಿದೆ. ಆ ದಿನ ಶುಕ್ರವಾರ ಆಗಿದೆ. ಸರಿನಾ? ಉತ್ತರದಲ್ಲಿ ನೋಡುವ ನಾವು. ಇಂದಿನಿಂದ 61 ದಿನಗಳ ನಂತರ ಯಾವ ದಿನವಾಗುತ್ತೆ? ಶುಕ್ರವಾರ ದಿನ ಆಗುತ್ತೆ. ಓಕೆನಾ? ಸರಿ. ಆಮೇಲೆ 66ನೇ ಪ್ರಶ್ನೆ ಈ ರೀತಿ ಉಂಟು. 105 ಮೀಟರ್ ಉದ್ದದ ರೈಲು 54 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಾ ಕಂಬವೊಂದನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ಉತ್ತರವನ್ನು ಸೆಕೆಂಡ್ಸ್ಗಳಲ್ಲಿ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಏನು ಮಾಡಬೇಕು? ಈ ವೇಗವನ್ನು ಸೆಕೆಂಡ್ಸ್ಗಳಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಉತ್ತರವನ್ನು ಕಂಡುಹಿಡಿಬೇಕು. ಇಲ್ಲಿ ಆ ಒಂದು ರೈಲಿನ ಉದ್ದನೇ 105 ಮೀಟರ್ ಉಂಟು. ಓಕೆನಾ? ಹಾಗಾಗಿ ಇದನ್ನು ಈ ರೀತಿ ನೋಡುವ. ನೋಡಿ ಇಲ್ಲಿ ರೈಲಿನ ಉದ್ದ 105 ಮೀಟರ್, ವೇಗ 54 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇಲ್ಲಿ ನಾವು ಗಂಟೆಗಳನ್ನು ಸೆಕೆಂಡ್ಸ್ಗಳಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು. ಆಮೇಲೆ ಕಿಲೋಮೀಟರ್ಗಳನ್ನು ಮೀಟರ್ಗಳಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ 54 ಕಿಲೋಮೀಟರ್ ಅಂತ ಪ್ರತಿ ಗಂಟೆ ಅಂತ ಹೇಳಿದ್ರೆ ಮೀಟ್ರ್ ಮತ್ತು ಸೆಕೆಂಡಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ 1 ಕಿಲೋಮೀಟರ್ ಅಂದರೆ 1000 ಮೀಟರ್, 1 ಗಂಟೆ ಅಂದರೆ 3600 ಸೆಕೆಂಡ್ಸ್ಗಳು. ಇದನ್ನು ನಾವು ಕನ್ವರ್ಟ್ ಮಾಡಿದವಾಗ ಈ ರೀತಿ ಆಗುತ್ತೆ. 54 ಗುಣಿಸು 1000 ಭಾಗಿಸು 3600. ಇದು ಹೇಗೆ ಬಂತು ಅಂತ ಹೇಳಿದ್ರೆ ಇಲ್ಲಿದೆ ಕಿಲೋಮೀಟರ್ ಮತ್ತು ಗಂಟೆಗಳನ್ನು ನಾವು ಮೀಟ್ರ್ ಮತ್ತು ಸೆಕೆಂಡ್ಸ್ಗಳಲ್ಲಿ ಪರಿವರ್ತನೆ ಮಾಡಿದ್ದೀವಿ. ಇದನ್ನು ನಾವು ಸಂಕ್ಷಿಪ್ತ ಮಾಡಿದವಾಗ 5/18 ಅಂತ ಆಗುತ್ತೆ. ಓಕೆನಾ? ಬೇಕಿದ್ರೆ ಒಂದು ಸಲ ಮಾಡಿ ನೋಡಿ, ಇದೇ ಉತ್ತರ ಬರುತ್ತೆ. ಆಮೇಲೆ ಇದನ್ನೇನು ಮಾಡಬೇಕು? 54 ಗುಣಿಸು 5/18 ಇದನ್ನು ಮಾಡಿದವಾಗ ನಮಗೆ ಉತ್ತರ 15 ಬರುತ್ತೆ. ಇಲ್ಲಿ 15 ಏನಾಗಿದೆ? ಇದು ವೇಗವಾಗಿದೆ. ಇದು ವೇಗ ಮೀಟ್ರ್ ಮತ್ತು ಇದು ಸೆಕೆಂಡ್ಸ್ಗಳಲ್ಲಿ ವೇಗ ತೋರಿಸುತ್ತೆ. ಪ್ರತಿ ಮೀಟ್ರಿಗೆ 15 ಸೆಕೆಂಡ್ಸ್ಗಳಲ್ಲಿ ಆ ಒಂದು ರೈಲು ಓಡುತ್ತೆ. ಓಕೆನಾ? 54 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಹೇಳಿದ್ರೆ 15 ಮೀಟರ್ ಪ್ರತಿ ಸೆಕೆಂಡಿಗೆ ಆಗುತ್ತೆ. 15 ಮೀಟರ್ ಪ್ರತಿ ಸೆಕೆಂಡಿಗೆ ಆಗುತ್ತೆ. ಹಾಗಾಗಿ ನಾವೀಗ ಇದನ್ನು ಕಂಡುಹಿಡಿದ್ರೆ ಸಮಯವನ್ನು ಕಂಡುಹಿಡಿದು ಸುಲಭ ಆಗುತ್ತೆ. ನೋಡಿ ಇಲ್ಲಿ ಸಮಯ ಸಮ ದೂರ ಭಾಗಿಸು ವೇಗ. ದೂರ ಅಂದರೆ ನಾವು ಆ ರೈಲಿನ ಉದ್ದವೇ ದೂರ ಆಗುತ್ತೆ. ಆ ರೈಲು ಎಷ್ಟು ಉದ್ದ ಅದೇ ದೂರ ಆಗುತ್ತೆ. 105 ಆಮೇಲೆ ಭಾಗಿಸು 15 ಅಂದರೆ ಪ್ರತಿ ಮೀಟ್ರಿಗೆ ಪ್ರತಿ ಸೆಕೆಂಡಿಗೆ 15 ಮೀಟರ್ ವೇಗ. ಓಕೆನಾ? ಇದನ್ನು ಭಾಗಿಸು ಮಾಡಿದವ ನಮಗೇನಾಗುತ್ತೆ? 7 ಸೆಕೆಂಡ್ಗಳು ಅನ್ನುವಂಥ ಉತ್ತರ ಸಿಗುತ್ತೆ. 7 ಸೆಕೆಂಡ್ಗಳು ಉತ್ತರ ಸಿಗುತ್ತೆ. ಕಂಬ ದಾಟುವಾಗ ರೈಲಿನ ಉದ್ದವೇ ದೂರ ಆಗುತ್ತೆ. ಹಾಗಾಗಿ ಇಲ್ಲಿ 7 ಸೆಕೆಂಡ್ಗಳು ಅನ್ನುವಂಥ ಉತ್ತರ ಬರುತ್ತೆ. ಇದೇ ಇದರ ಸರಿಯಾದ ಉತ್ತರವಾಗಿದೆ. ನೋಡಿ ಇಲ್ಲಿ 7 ಸೆಕೆಂಡ್ ಇದು ಇದರ ಉತ್ತರವಾಗಿದೆ. ಸರಿನಾ? ಹಾಗಿದ್ರೆ ಮುಂದಿನ ಪ್ರಶ್ನೆ, ಒಂದು ದಾಳದ 2 ಸ್ಥಿತಿಗಳಲ್ಲಿ ಚಿತ್ರದಲ್ಲಿ ತೋರಿಸಿದರೆ ಹಾಗಾದರೆ 3ರ ವಿರುದ್ಧ ಮುಖದಲ್ಲಿರುವ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ, ಇಲ್ಲಿ ದಾಳಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಖಂಡಿತ ಬಂದೇ ಬರ್ತವೆ. ಇದೇ ರೀತಿಯ ಪ್ರಶ್ನೆಗಳು ಬರ್ತಾವಂತಿಲ್ಲ. 4 ಚಿತ್ರಗಳನ್ನು ಕೂಡ ಕೇಳಬಹುದು. ಈ ಒಂದು ಕೊಟ್ಟಿರೋ ಪ್ರಶ್ನೆಗೆ ಈ ರೀತಿ ಉತ್ತರ ಉಂಟು. ನೋಡಿ ಚಿತ್ರವನ್ನು ಸ್ವಲ್ಪ ರಫ್ ಆಗಿ ಬಿಡಿಸಿದ್ದೀನಿ.
ನೋಡಿ ಇಲ್ಲಿ ಈ ರೀತಿ 2 ದಾಳಗಳು ಉಂಟು. ಕೊಟ್ಟಿರೋ ರೀತಿಯಲ್ಲಿ ನಾನು ನಂಬರನ್ನು ಹಾಕಿದ್ದೀನಿ. ಇದಕ್ಕೆ ಏನು ಕೇಳಿದರೆ 3ಕ್ಕೆ ವಿರೋಧ ದಿಕ್ಕಲ್ಲಿ ಯಾವುದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವ 2 ದಾಳಗಳಲ್ಲಿ ಸಾಮಾನ್ಯವಾಗಿರುವಂಥದ್ದನ್ನು ನೋಡಬೇಕು. ಇಲ್ಲಿ 1 ಸಾಮಾನ್ಯವಾಗಿದೆ, ಹಾಗಾಗಿ ಇಲ್ಲಿ 1 ಅಂತ ತೆಗೆದುಕೊಂಡಿದ್ದೀನಿ. 1ರ ನಂತರ ಒಂದನ್ನು ನೀವು ಕ್ಲಾಕ್ ವೈಸಲ್ಲಿ ಹೋಗ್ಬೋದಿಲ್ಲ, ಆ್ಯಂಟಿ ಕ್ಲಾಕ್ ವೈಸಲ್ಲೂ ಕೂಡ ನೀವು ಈ ದಾಳವನ್ನು ಚಲಿಸಬೇಕು. ಈಗ ಚಲಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 1, ಅದರ ನಂತರ ಬರುವಂಥದ್ದು ಏನಿಲ್ಲಿ 3 ತೆಗೆದುಕೊಂಡಿದ್ದೀನಿ. ಅದರ ನಂತರ 2 ಬಂದಿದೆ. ಓಕೆನಾ, ಇದೇ ಕ್ಲಾಕ್ ವೈಸಲ್ಲಿ ನಾವು ಇನ್ನೊಂದು ದಾಳವನ್ನು ಕೂಡ ತಿರುಗಿಸಬೇಕು. ಇಲ್ಲಿ 1, ಮೊದಲನೇದು 1 ಸರಿ ಕಾಮನ್ ಆಗಿರುವಂಥದ್ದು, ಅದನ್ನೇ ತೆಗೆದುಕೊಂಡಿದ್ದೀನಿ. ಅದಕ್ಕಾಗಿ ಮೊದಲು 1 ತೆಗೆದುಕೊಂಡಿದ್ದೀನಿ. ಅದರ ನಂತರ ಬರುವಂಥದ್ದು 5, ಆಮೇಲೆ ಅದರ ನಂತರ 4 ಬರುತ್ತೆ. ಇಲ್ಲಿ ನೋಡಿ 3ಕ್ಕೆ ಆಪೋಸಿಟ್ ಆಗಿರುವಂಥದ್ದು ಯಾವ ಸಂಖ್ಯೆ ಆಗುತ್ತೆ? 5. ಈ ರೀತಿಯಾಗಿ 2 ದಾಳವನ್ನು ಕೊಟ್ಟವಾಗ ನಾವು ಕಂಡುಹಿಡಿಬೇಕಾಗುತ್ತೆ. ಓಕೆನಾ, ಈಗ ಸರಿಯಾದ ಉತ್ತರ 5 ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಬಂದುಬಿಟ್ಟು ಇಲ್ಲಿ 2ನೇ ಆಪ್ಷನ್ ಆಗುತ್ತೆ. 3ಕ್ಕೆ ವಿರುದ್ಧವಾಗಿರುವಂತಹ ದಾಳದ ಮುಖ ಸಂಖ್ಯೆ 5 ಆಗಿದೆ. ಓಕೆನಾ, ಮುಂದಿನ ಪ್ರಶ್ನೆ. ಒಂದು ಕಾಗದದ ಹಾಳೆಯನ್ನು ಮಡಚಿ ರಂಧ್ರ ಮಾಡಿರುವುದನ್ನು ಚಿತ್ರದಲ್ಲಿ ತೋರಿಸಿದೆ. ಪುನಃ ಹಾಳೆಯನ್ನು ಬಿಡಿಸಿದಾಗ ಕಂಡುಬರುವ ರೀತಿಯನ್ನು ಆಯ್ಕೆಗಳಿಂದ ಆರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ 3ನೇ ಆಪ್ಷನ್ ಆಗಿದೆ. ಓಕೆನಾ, ಇಲ್ಲಿ 3ನೇ ಆಪ್ಷನ್. ಈ ರೀತಿ ಚಿತ್ರದಲ್ಲಿ ಆ ಒಂದು ಪೇಪರ್ ಬಿಡಿಸಿದಾಗ ಈ ರೀತಿ ಚಿತ್ರ ಬರುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ. ಕೆಳಗಿನ ಚೌಕದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರತಿಯೊಂದು ಚೌಕದಲ್ಲಿ ನಾವು ಕಂಬ ಸಾಲು ಅಥವಾ ಅಡ್ಡ ಸಾಲು ಯಾವುದೇ ರೀತಿ ಬಿಡಿಸಿದಾಗ 3 ಸಾಲಿಗೂ ಸರಿಯಾದಂಥ ವಿಧಾನವನ್ನೇ ಬಳಸಬೇಕಾಗುತ್ತೆ. ವಿಧಾನಗಳು ಬೇರೆ ಬೇರೆ ಆದರೆ ಉತ್ತರ ಕೂಡ ಬೇರೆ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ಬಂದಂತಹ ವಿಧಾನಗಳನ್ನು ಬಿಟ್ಟು ಸರಿಯಾದ ವಿಧಾನವನ್ನು ಬಳಸಿ. ಇದಕ್ಕೆ ಸರಿಯಾದ ಉತ್ತರವನ್ನು ಹೀಗಿದೆ ನೋಡಿ. ಇಲ್ಲಿ ಆ ಒಂದು ಚೌಕದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಆಮೇಲೆ ಇದನ್ನು ನಾವೇನು ಮಾಡಬೇಕು? 36 + 64 ಅಂದರೆ ಇಲ್ಲಿ ಅಡ್ಡ ಸಾಲನ್ನು ತೆಗೆದುಕೊಂಡಿದ್ದೀನಿ. ಮೊದಲ ಮತ್ತು ಕೊನೆಯ ಸಂಖ್ಯೆಗಳನ್ನ ಕೂಡಿಸಿದವಾಗ 100 ಅಂತ ಉತ್ತರ ಬಂತು. ಅಂದರೆ 10ರ ವರ್ಗ ಆಗುತ್ತೆ. ಇದು 10ರ ವರ್ಗ 10 ಅನ್ನೋದರ ಇಲ್ಲಿ ಮಧ್ಯದ ನಂಬರ್ ಬಂದಿದೆ. ಓಕೆನಾ, ಅದೇ ರೀತಿಯ ವಿಧಾನವನ್ನೇ ನಾನು ಬಳಸಿದ್ದೀನಿ ಇಲ್ಲಿ. ಅಂದರೆ 2ನೇ 44 ಕೊನೆಯ ಸಾಲಿನಲ್ಲಿ 44 + 100 144 ಆಗುತ್ತೆ. 12ರ ವರ್ಗ ಅದು 144, 12ನ್ನು ತಗೊಂಡಿದ್ದಾರೆ. ಸರಿನಾ, ಇದೇ ವಿಧಾನವನ್ನು ನಾವು 2ನೇ ಸಾಲಲ್ಲೂ ಕೂಡ 2ನೇ ಅಡ್ಡ ಸಾಲಲ್ಲೂ ಕೂಡ ಬಳಸಬೇಕಾಗುತ್ತೆ. ಇಲ್ಲಿ ನೋಡಿ, ಮೊದಲನೇ ಸಂಖ್ಯೆ 50 ಇದೆ. ಒಂದು ನಿಮಿಷ. ಮೊದಲ ಸಂಖ್ಯೆ 50 ಇದೆ. 2ನೇ ಸಂಖ್ಯೆಯನ್ನು ಅವರು ಕೊಟ್ಟಿಲ್ಲ. ಆದರೆ ಇಲ್ಲಿ 2ನೇ ಸಂಖ್ಯೆಯನ್ನು ಅವರು ಕೊಟ್ಟಿದ್ದಾರೆ. ಒಂದು ನಿಮಿಷ ನೋಡಿ. ಇಲ್ಲಿ ಮಧ್ಯದ ಸಾಲಿನ ಮೊದಲ ಮತ್ತು ಕೊನೆಯ ಅಕ್ಷರವನ್ನು ಕೊಟ್ಟಿಲ್ಲ. ಮೊದಲ ಮತ್ತು ಕೊನೆಯ ಅಕ್ಷರ ಕೂಡಿಸಬೇಕು. ಇಲ್ಲಿ ಕೊನೆಯ ಅಕ್ಷರವನ್ನು ಕೊಟ್ಟಿಲ್ಲ ಅವರು. ನಮಗೆ ಮುಂದಿನ ಅಕ್ಷರ ಏನಾಗಿದೆ? 11ರ ವರ್ಗ 121 ಆಗುತ್ತೆ. ಹಾಗಾಗಿ ಇಲ್ಲಿ 121ರಿಂದ 50ನ್ನು ಮೈನಸ್ ಮಾಡಿದವಾಗ 71 ಸಂಖ್ಯೆ ಬಂದಿದೆ. ಹಾಗಾಗಿ ಇಲ್ಲಿ ನಮಗೆ ಬರಬೇಕಾದ ಸಂಖ್ಯೆ ಅಂದರೆ 71 ಆಗಿದೆ. ಓಕೆನಾ, ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ಡ ಸಾಲನ್ನು ತೆಗೆದುಕೊಂಡು ಮೊದಲ ಮತ್ತು 3ನೆಯ ಸಂಖ್ಯೆಗಳನ್ನು ಕೂಡಿಸಿ ಅದರ ವರ್ಗವನ್ನು ಕಂಡುಹಿಡ್ತೀವಿ. ಅದರ ವರ್ಗಮೂಲವನ್ನು ನಾವು ಮಧ್ಯದ ಸಂಖ್ಯೆಯನ್ನಾಗಿ ತೆಗೆದುಕೊಂಡಿದ್ದೀವಿ. ಎಲ್ಲ ಕಡೆಯಲ್ಲೂ ಹಾಗೆ ಇದೆ. ಹಾಗಾಗಿ ಇಲ್ಲಿ ಬರುವಂತಹ ಈ ಒಂದು ಸಂಖ್ಯೆ ಅಂದರೆ 7 ಆಗುತ್ತೆ. ಇದೇ ವಿಧಾನವನ್ನು ಬಳಸಿ ಈ ಸಂಖ್ಯೆಯನ್ನು ಕಂಡುಹಿಡಿಯುವಂಥದ್ದು. ಓಕೆನಾ, ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ 71 ಆಗಿದೆ. ಓಕೆನಾ, ಮುಂದಿನ ಪ್ರಶ್ನೆ. ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆಮೇಲೆ 2 ತೀರ್ಮಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಸರಿಯಾಗಿ ಓದ್ಕೊಳ್ಳಿ ಒಂದು ಸಲ. ಎಲ್ಲ ನಾಯಿಗಳು ಬೆಕ್ಕುಗಳು ಅಂದರೆ ಎಲ್ಲ ನಾಯಿಗಳು ಬೆಕ್ಕುಗಳ ಗುಂಪಿಗೆ ಸೇರ್ತವೆ. ಎಲ್ಲ ಬೆಕ್ಕುಗಳು ಪ್ರಾಣಿಗಳಾಗಿವೆ. ತೀರ್ಮಾನ ಏನು ಕೊಟ್ಟಿದ್ದಾರೆ ಅಂದರೆ ಎಲ್ಲ ನಾಯಿಗಳು ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ನಾಯಿಗಳು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 1 ಮಾತ್ರ ಸರಿನಾ, 2 ಮಾತ್ರ ಸರಿನಾ, 1 ಮತ್ತು 2 ಸರಿನಾ, ಅಥವಾ 4 ಯಾವುದು ಸರಿ ಇಲ್ವಾ ತೀರ್ಮಾನಗಳು ಅಂತ ಅವರು ಕೇಳಿದ್ದಾರೆ. ಇಲ್ಲಿ ಮೊದಲು ಏನು ಮಾಡಬೇಕು? ನಾವು ಹೇಳಿಕೆಗೆ ಸಂಬಂಧಪಟ್ಟಂತೆ ಆಕೃತಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೋಡಿ. ಅವರು ಕೊಟ್ಟಿರುವಂತಹ ಹೇಳಿಕೆಗಳೇನು? ಎಲ್ಲ ನಾಯಿಗಳು ಬೆಕ್ಕುಗಳು. ಓಕೆನಾ, ಇಲ್ಲಿ ಎಲ್ಲ ನಾಯಿಗಳನ್ನು ಕೊಟ್ಟಿದ್ದೀನಿ. ಆ ಎಲ್ಲ ನಾಯಿಗಳೇನಾಗಿವೆ? ಬೆಕ್ಕುಗಳಾಗಿವೆ. ಓಕೆನಾ, ಸರಿ. ಆಮೇಲೆ ಎಲ್ಲ ಬೆಕ್ಕುಗಳು ಪ್ರಾಣಿಗಳು. ಇಲ್ಲಿ ಎಲ್ಲ ಬೆಕ್ಕುಗಳಿಂದ ಪ್ರಾಣಿಗಳ ಗುಂಪಿಗೆ ಸೇರಿದವಾಗಿವೆ. ಓಕೆನಾ, ಪ್ರಾಣಿಗಳು, ಬೆಕ್ಕುಗಳು ಮತ್ತು ನಾಯಿಗಳು. ಇಲ್ಲಿ ಎಲ್ಲ ನಾಯಿಗಳು ಬೆಕ್ಕುಗಳಾಗ್ತವೆ, ಎಲ್ಲ ಬೆಕ್ಕುಗಳು ಪ್ರಾಣಿಗಳಾಗ್ತವೆ. ಆಮೇಲೆ ತೀರ್ಮಾನ ಏನು ಕೊಟ್ಟಿದ್ದಾರೆ ಅವರು?
ತೀರ್ಮಾನದಲ್ಲಿ ಎಲ್ಲ ನಾಯಿಗಳು ಪ್ರಾಣಿಗಳು ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲ ನಾಯಿಗಳು ಪ್ರಾಣಿಗಳು ಗುಂಪಿಗೆ ಸೇರ್ತಾವ? ಹೌದು, ಪ್ರಾಣಿಗಳ ಆ ವರ್ಗಕ್ಕೆ ಅವು ಸೇರ್ಕೊಂಡಿವೆ. ತೀರ್ಮಾನ 1 ಸರಿಯಾಗಿದೆ. ಆಮೇಲೆ ಕೆಲವು ಪ್ರಾಣಿಗಳು ನಾಯಿಗಳು ಅಂತ ಹೇಳಿದರೆ, ಹೌದು, ಇಲ್ಲಿ ಎಲ್ಲ ಪ್ರಾಣಿಗಳು ಉಂಟು, ಅದರಲ್ಲಿ ಕೆಲವು ಪ್ರಾಣಿಗಳು ನಾಯಿಗಳಾಗಿವೆ. ಸರಿ, ಅದರಲ್ಲಿ 2 ತೀರ್ಮಾನಗಳು ಸರಿಯಾಗಿವೆ. ಓಕೆನಾ? ಇಲ್ಲಿ ನೀವು ಈ ರೀತಿ ಚಿತ್ರಗಳನ್ನ ಹಾಕ್ಕೊಂಡ್ರೆ ಮಾತ್ರ ಅದನ್ನು ಕೂಡ ಸರಿಯಾಗಿ ಚಿತ್ರವನ್ನು ಹಾಕ್ಕೊಳ್ಬೇಕು. ಆಗ ನೀವು ಆ ಹೇಳಿಕೆಗೆ ತೀರ್ಮಾನಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ 2 ತೀರ್ಮಾನಗಳು ಸರಿಯಾಗಿರುವಂಥದ್ದು. 1 ಮತ್ತು 2 ಎರಡೂ ಸರಿಯಾಗಿದೆ ಅನ್ನುವಂಥ ಉತ್ತರ ಸರಿಯಾಗುತ್ತೆ. ಓಕೆನಾ? ಸೊ ಇವಿಷ್ಟು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಆಮೇಲೆ ಕಂಪ್ಯೂಟರ್ ಸೈನ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ರೀತಿ ಉಂಟು. ಅದನ್ನು ಬಿಡಿಸ್ಕೊಳ್ತಾ ಹೋಗುವ. ಮೊದಲ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CPU ಅಂತ. ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? CPUಗೆ ಫುಲ್ ಫಾರ್ಮನ್ನು ಕೇಳಿದ್ದಾರೆ, ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್. ಓಕೆನಾ? ಆಮೇಲೆ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜ್ ಡಸ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಅಂತ ಕೇಳಿದ್ದಾರೆ. ಕಂಪ್ಯೂಟರ್ಗೆ ಒಂದು ಅರ್ಥವಾಗುವಂಥ ಭಾಷೆ ಯಾವುದು ಕೇಳಿದರೆ ಬೈನರಿ ಲ್ಯಾಂಗ್ವೇಜ್. ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್ ಅಥವಾ ಮಷಿನ್ ಲ್ಯಾಂಗ್ವೇಜ್ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ಓಕೆ. ಆಮೇಲೆ ಮುಂದಿನ ಪ್ರಶ್ನೆ, ಆ್ಯನ್ ಎಲೆಕ್ಟ್ರಾನಿಕ್ ಟೂಲ್ ದಟ್ ಅಲೌಸ್ ಇನ್ಫಾರ್ಮೇಷನ್ ಟು ಬಿ ಇನ್ಪುಟ್ ಪ್ರೊಸೀಸ್ಡ್ ಆ್ಯಂಡ್ ಔಟ್ಪುಟ್. ಇಲ್ಲಿ ಒಂದು ಟೂಲು ಅವ್ರಿಗೆ ಇನ್ಪುಟ್ ಕೊಟ್ಟರೆ ಪ್ರೊಸೆಸ್ ಮಾಡುತ್ತೆ, ಆಮೇಲೆ ಔಟ್ಪುಟ್ಟನ್ನು ಕೊಡುತ್ತೆ. ಇದು ಯಾವುದು? ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ನೋಡಿ, ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ. ಕಂಪ್ಯೂಟ್ರಿಗೆ ಇನ್ಪುಟ್ ಕೊಟ್ಟರೆ ಅದು ಪ್ರೊಸೆಸ್ ಮಾಡುತ್ತೆ, ಆಮೇಲೆ ಔಟ್ಪುಟ್ಟನ್ನು ಕೊಡುತ್ತೆ. ಓಕೆನಾ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟೈಪ್ ಆಫ್ ಕಂಪ್ಯೂಟರ್. ಇಲ್ಲಿ ಕಂಪ್ಯೂಟರ್ ಟೈಪ್ಗಳಲ್ಲಿ 4 ಕೊಟ್ಟಿದ್ದಾರೆ. ಒಂದು ಅದಕ್ಕೆ ಸಂಬಂಧಪಟ್ಟದೇ ಇರುವಂಥದ್ದು ಇದೆ. ಸೂಪರ್ ಕಂಪ್ಯೂಟರ್, ಮೈಂಡ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್. ಇವೆಲ್ಲ ಮೂರುಗಳು ಇಲ್ಲಿ ಸೂಪರ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್ ಇವು ಕಂಪ್ಯೂಟರ್ನ ಟೈಪ್ಗಳಾಗಿವೆ. ನಾಟ್ ಟೈಪ್ ಅಂದರೆ ಕಂಪ್ಯೂಟರ್ನ ವಿಧ ಅಲ್ಲದೇ ಇರುವಂಥದ್ದು ಯಾವುದು? ಮೈಂಡ್ ಫ್ರೇಮ್ ಕಂಪ್ಯೂಟರ್. ಇದು ಕಂಪ್ಯೂಟರ್ನ ವಿಧದಲ್ಲಿ ಬರೋದಿಲ್ಲ. ಓಕೆನಾ? ವಾಟ್ ಈಸ್ ದ ಪರ್ಪಸ್ ಆಫ್ ಫೈರ್ ವಾಲ್ ಇನ್ ಅ ಕಂಪ್ಯೂಟರ್ ನೆಟ್ವರ್ಕ್ ಅಂತ. ಇಲ್ಲಿ ಫೈರ್ ವಾಲ್ನ ಪರ್ಪಸ್ ಏನು ಅಂತ ಕೇಳಿದ್ದಾರೆ ಕಂಪ್ಯೂಟ್ರಲ್ಲಿ. ಓಕೆನಾ? ಇದಕ್ಕೆ ಸರಿಯಾದಂಥ ಉತ್ತರ 2ನೇ ಆಪ್ಷನ್ ನೋಡಿ, ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಅನ್ಅಥಾರೈಸ್ಡ್ ಎಕ್ಸಸ್. ಆಥರೈಸ್ಡ್ ಇಲ್ಲದೇ ಇರುವಂಥ ಎಕ್ಸಸ್ಗಳನ್ನು ಅದೇನು ಮಾಡುತ್ತೆ? ಪ್ರೊಟೆಕ್ಟ್ ಮಾಡುತ್ತೆ. ಬೇರೆ ಆಥರೈಸಲ್ಲಿ ಇಲ್ಲದೇ ಇರುವಂತಹ ಅದರ ಆ ಒಂದು ಕಂಪ್ಯೂಟ್ರಿಂದ ಅದನ್ನು ರಕ್ಷಣೆ ಮಾಡಿಕೊಳ್ಳೋದು ಈ ಒಂದು ಫೈರ್ ವಾಲಿನ ಕೆಲಸ ಆಗಿರುತ್ತೆ. ವಾಟ್ ಡಸ್ FTP ಸ್ಟ್ಯಾಂಡ್ ಫಾರ್. ಇಲ್ಲಿ FTP ಅಂದರೆ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಮೊದಲ ಆಪ್ಷನ್ ನೋಡಿ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದರೆ FTP. ಓಕೆನಾ? ವಾಟ್ ಡಸ್ ದ ಶಾರ್ಟ್ಕಟ್ Ctrl+V. ಇದು ಯಾವುದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಟ್ರೋಲ್ ಕೀ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, 2ನೇ ಆಪ್ಷನ್, ಪೇಸ್ಟ್ ದ ಕಾಪಿ ಟೆಕ್ಸ್ಟ್. ಏನು ಕಾಪಿ ಮಾಡ್ಕೊಂಡಿದ್ದೀವಿ ಅದನ್ನು ಪೇಸ್ಟ್ ಮಾಡಲಿಕ್ಕೆ Ctrl+V ಅನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ, ವಾಟ್ ಡಸ್ MS ಸ್ಟ್ಯಾಂಡ್ ಫಾರ್ ಇನ್ MS ಆಫೀಸ್. ಇಲ್ಲಿ MS ಆಫೀಸಲ್ಲಿ MS ಅಂದರೆ ಏನು ಅಂತ ಕೇಳಿದ್ದಾರೆ. ಓಕೆನಾ? ಇದಕ್ಕೆ ಸರಿಯಾದಂಥ ಉತ್ತರ ಮೈಕ್ರೋಸಾಫ್ಟ್. MS ಅಂದರೆ ಮೈಕ್ರೋಸಾಫ್ಟ್. ಆಮೇಲೆ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಸ್ಲೈಡ್ ಮಾಸ್ಟರ್ ವೀವ್ ಇನ್ ಪವರ್ ಪಾಯಿಂಟ್. ಇಲ್ಲಿ ಸ್ಲೈಡ್ ಮಾಸ್ಟರಲ್ಲಿ ಪವರ್ ಪಾಯಿಂಟಲ್ಲಿ ಏನಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಆಪ್ಷನ್ ಆಗಿದೆ ಮೊದಲ ಆಪ್ಷನ್, ವ್ಯೂ ಟು ಎಡಿಟ್ ದ ಸ್ಲೈಡ್ ಟೆಂಪ್ಲೇಟ್ ಗ್ಲೋಬಲಿ. ಅಂದರೆ ಇಲ್ಲಿ ಆ ಸ್ಲೈಡ್ ಟೆಂಪ್ಲೇಟನ್ನು ಗ್ಲೋಬಲಿ ಅಂದರೆ ಯೂನಿವರ್ಸಲ್ಲಿ ಅದನ್ನು ಎಡಿಟ್ ಮಾಡುವಂತಹ ಅದು ಸ್ಲೈಡ್ ಮಾಸ್ಟರ್ ಆಗಿದೆ. ಓಕೆನಾ? ಆಮೇಲೆ ವಿಚ್ MS ಆಫೀಸ್ ಅಪ್ಲಿಕೇಶನ್ ಈಸ್ ಪ್ರೈಮರಿಲಿ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಸ್ಪ್ರೆಡ್ಶೀಟ್ಸ್ ಆ್ಯಂಡ್ ಪರ್ಫಾರ್ಮಿಂಗ್ ಕ್ಯಾಲ್ಕುಲೇಷನ್. ಇಲ್ಲಿ MS ಆಫೀಸಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಅದು ಪ್ರೈಮರಿಲಿ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಸ್ಪ್ರೆಡ್ಶೀಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ಆಮೇಲೆ ಪರ್ಫಾರ್ಮಿಂಗ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಯಾವುದು ಅಪ್ಲಿಕೇಶನ್ ಅಂತ ಕೇಳಿದ್ದಾರೆ. ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್. ಆ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ನಾವು ಏನು ಮಾಡ್ಬೋದು? ಕ್ಯಾಲ್ಕುಲೇಷನ್ ಮಾಡ್ಬೋದು, ಮತ್ತು ಆ ಒಂದು ಸ್ಪ್ರೆಡ್ಶೀಟನ್ನು ತಯಾರು ಮಾಡ್ಬೋದು. ಮುಂದಿನ ಪ್ರಶ್ನೆ, ವಾಟ್ ಡಸ್ ದ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇನ್ MS ಆಫೀಸ್ ಅಲೋ ಯು ಟು ಡೂ. ಇಲ್ಲಿ ಆ ಒಂದು ಕ್ವಿಕ್ ಆಕ್ಸೆಸ್ಸಿಗೆ ಆ ಟೂಲ್ ಬಾರಲ್ಲಿ ಯಾವುದನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಆಪ್ಷನ್ ನೋಡಿ, 4ನೇ ಆಪ್ಷನ್, ಆಕ್ಸೆಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಕಮಾಂಡ್ಸ್ ಇನ್ಸ್ಟಂಟ್ಲಿ. ಅಂದರೆ ನಾವು ಹಿಂದೆ ಬಳಸಿರುವಂತಹ ಕಮಾಂಡ್ಸ್ಗಳನ್ನು ಇನ್ಸ್ಟಂಟಾಗಿ ತಕ್ಷಣವೇ ನಮಗೆ ಆ ಒಂದು ಟೂಲ್ ಬಾರಲ್ಲಿ ತೋರಿಸ್ತವೆ, ಶೋ ಆಗ್ತವೆ.
ಮುಂದಿನ ಪ್ರಶ್ನೆ, ಇನ್ MS ಆಫೀಸ್ ಎಕ್ಸೆಲ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ ಟು ರಿಸ್ಟ್ರಿಕ್ಟ್ ದ ಟೈಪ್ ಆಫ್ ಡಾಟಾ ದಟ್ ಕ್ಯಾನ್ ಬಿ ಎಂಟರ್ಡ್ ಇನ್ ಟು ಅ ಸೆಲ್. ಆ MS ಆಫೀಸ್ ಎಕ್ಸೆಲಲ್ಲಿ ಯಾವುದು ನಮಗೆ ರಿಸ್ಟ್ರಿಕ್ಟ್ ಮಾಡುತ್ತೆ, ರಿಸ್ಟ್ರಿಕ್ಟ್ ದ ಟೈಪ್ ಆಫ್ ಡಾಟಾ ದಟ್ ಕ್ಯಾನ್ ಬಿ ಎಂಟರ್ಡ್ ಇನ್ ಟು ಸೆಲ್ಲಲ್ಲಿ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ 4ನೇ ಆಪ್ಷನ್, ಡಾಟಾ ವ್ಯಾಲಿಡೇಷನ್. ಡಾಟಾ ವ್ಯಾಲಿಡೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರವಾಗುತ್ತೆ. ಆಮೇಲೆ ಹೂ ಪಬ್ಲಿಷ್ ದ ನುಡಿ ಸಾಫ್ಟ್ವೇರ್. ಇಲ್ಲಿ ನುಡಿ ಸಾಫ್ಟ್ವೇರನ್ನು ಪಬ್ಲಿಷ್ ಮಾಡಿರೋದು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವಾಗಿದೆ 4ನೇ ಆಪ್ಷನ್ ನೋಡಿ. ಇಲ್ಲಿ ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್, ಒಂದು ನಿಮಿಷ ನೋಡಿ, ಇಲ್ಲಿ ಅದಕ್ಕೆ ಸರಿಯಾದ ಉತ್ತರ ಕನ್ನಡ ಗಣಕ ಪರಿಷತ್. ಕನ್ನಡ ಗಣಕ ಪರಿಷತ್ ಇವರು ನುಡಿ ಸಾಫ್ಟ್ವೇರನ್ನು ಪಬ್ಲಿಷ್ ಮಾಡಿದಂಥವರಾಗಿದ್ದಾರೆ. ಓಕೆನಾ? ಇದು 4ನೇ ಆಪ್ಷನ್ ಅಲ್ಲ ಇದಕ್ಕೆ. ಆಮೇಲೆ ವಿಚ್ ಈಸ್ ನಾಟ್ ಅ ಫಾಂಟ್ ಸ್ಟೈಲ್. ಇಲ್ಲಿ ಫಾಂಟ್ ಸ್ಟೈಲ್ ಅಲ್ಲದೆ ಇರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥದ್ದು ಇದು ನೋಡಿ, ಬೋಲ್ಡು ಹೌದು, ಇಟಾಲಿಕ್ ಹೌದು, ರೆಗ್ಯುಲರ್ ಕೂಡ ಹೌದು. ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅನ್ನುವಂಥದ್ದು ಇದು ಫಾಂಟ್ ಸ್ಟೈಲ್ ಅಲ್ಲ. ಆಮೇಲೆ ಲ್ಯಾಂಡ್ಸ್ಕೇಪ್ ಈಸ್, ಇಲ್ಲಿ ಲ್ಯಾಂಡ್ಸ್ಕೇಪ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿ ಅಂದರೆ ಇದು ಫಾಂಟ್ ಸ್ಟೈಲ್ ಅಲ್ಲ, ಪೇಪರ್ ಸೈಜ್ ಅಲ್ಲ, ಪೇಜ್ ಲೇಔಟ್ ಕೂಡ ಅಲ್ಲ, ಪೇಜ್ ಓರಿಯೆಂಟೇಷನ್ ಆಗುತ್ತೆ. ಇಲ್ಲಿ ಲ್ಯಾಂಡ್ಸ್ಕೇಪ್ ಅಂತ ಹೇಳಿದರೆ ಪೇಜ್ ಓರಿಯೆಂಟೇಷನ್ಗೆ ಸಂಬಂಧಪಟ್ಟಂಥ ವರ್ಡ್ ಆಗಿದೆ. ಆಮೇಲೆ ಮುಂದಿನ ಸೆಕ್ಷನಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಉಂಟು. 86ನೇ ಪ್ರಶ್ನೆ, ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತಗೊಳಿಸುವುದೇ ಆರೋಗ್ಯ ಶಿಕ್ಷಣ ಅಂತ ವ್ಯಾಖ್ಯಾನ ಮಾಡಿದವರು ಯಾರಾಗಿದ್ದಾರೆ? ಥಾಮಸ್ ವುಡ್. ಇಲ್ಲಿ ವ್ಯಾಖ್ಯೆಗಳನ್ನ ಕೇಳ್ತಾರೆ, ಸರಿಯಾಗಿ ನೋಡಿಟ್ಕೊಳ್ಳಿ. ಥಾಮಸ್ ವುಡ್ ಅನ್ನುವಂಥರು ಈ ವ್ಯಾಖ್ಯಾನ ಕೊಟ್ಟವರಾಗಿದ್ದಾರೆ. ಆಮೇಲೆ ರೈಸ್ ಮತ್ತು ಮಾಯ್ಸ್ ಚಿಕಿತ್ಸೆ ಕೊಡುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ. ಇಲ್ಲಿ ಉಳುಕು, ಮಯೋಪಿಯಾ, ಹೃದಯ ತೊಂದರೆ, ತೀವ್ರ ರಕ್ತ ಒತ್ತಡ ಅಂತ ಕೇಳಿದ್ದಾರೆ. ಇಲ್ಲಿ ಉಳುಕು ಬಂದಾವಾಗ ರೈಸ್ ಅನ್ನುವಂತಹ ಚಿಕಿತ್ಸೆ, ರೈಸ್ ಮತ್ತು ಮಾಯ್ಸ್ ಚಿಕಿತ್ಸೆಯನ್ನು ಕೊಡ್ತಾರೆ. ಇಲ್ಲಿ ರೈಸ್ ಅಂತ ಹೇಳಿದರೆ ರೆಸ್ಟ್, ಐಸ್, ಕಂಪ್ರೆಷನ್, ಆಮೇಲೆ ಎಲಿವೇಷನ್. ಮಾಯ್ಸ್ ಅಂತ ಹೇಳಿದರೆ ಮೊಬಿಲೈಜೇಷನ್, ಅಂದರೆ ವಾಕಿಂಗ್, ಸ್ಟ್ರೆಚಿಂಗ್, ಈ ರೀತಿಯಲ್ಲಿ ಕೊಡುವಂಥ ಚಿಕಿತ್ಸೆ ಆಗಿದೆ ರೈಸ್ ಮತ್ತು ಮಾಯ್ಸ್. ಉಳುಕು ಆದರೆ ಕಾಲು ಅಥವಾ ಕೈ ಉಳುಕುಕೊಂಡ್ರೆ ಆ ಒಂದು ಚಿಕಿತ್ಸೆಯನ್ನು ಕೊಡುವಂಥದ್ದು. ಓಕೆ, ಕಾಲರಾ ರೋಗಕ್ಕೆ ಕಾರಣವಾದ ರೋಗಾಣು ಅಂತಂದರೆ ವಿಬ್ರಿಯೋ ಕಾಲರಾ. ಕ್ಷಯರೋಗಕ್ಕೆ ಕಾರಣವಾಗಿರುವಂಥ ರೋಗಾಣು ಯಾವುದಂತ ಕೇಳಿದ್ದಾರೆ. ಇಲ್ಲಿ 3ನೇ ಆಪ್ಷನ್ ಆಗಿದೆ, ಮೈಕ್ರೋ ಬ್ಯಾಕ್ಟೀರಿಯಮ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಉತ್ತರ ಆಗುತ್ತೆ. ಓಕೆನಾ? ಇಲ್ಲಿ ಟ್ಯೂಬರ್ಕುಲ್ ಬ್ಯಾಸಿಲ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು ಉತ್ತರ. ಇಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಮ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಉತ್ತರ ಸರಿಯಾಗುತ್ತೆ. ಆಮೇಲೆ ಕೀಲುಗಳನ್ನು ಭದ್ರಗೊಳಿಸಲು ಹಾಗೂ ಒತ್ತಡ ನಿಯಂತ್ರಿಸಲು ಉಪಯೋಗಿಸುವ ಬ್ಯಾಂಡೇಜ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ 2ನೇ ಆಪ್ಷನ್ ನೋಡಿ, ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್. ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್, ಇಲ್ಲಿ ಇಲಾಸ್ಟಿಕ್ ಕಂಪ್ರೆಸ್ ಬ್ಯಾಂಡೇಜ್ ಅಂತ ಕೂಡ ಕರೀತಾರೆ ಇದಕ್ಕೆ. ಓಕೆನಾ? ಸರಿ, ಮುಂದಿನ ಪ್ರಶ್ನೆ, ಇವು ಸಕಾರಾತ್ಮಕ ಭಾವನೆಗಳಾಗಿವೆ. ಭಯ, ಅಸೂಯೆ ಮತ್ತು ತಿರಸ್ಕಾರ ಅಲ್ಲ. ಅವಮಾನ, ಸಿಟ್ಟು ಮತ್ತು ದುಃಖ ಅಲ್ಲ. ಅಂದರೆ ಪ್ರೀತಿ, ಸಂತೋಷ ಮತ್ತು ಪ್ರಶಂಸೆ ಎನ್ನುವಂಥದ್ದೇ ಸಕಾರಾತ್ಮಕ ಭಾವನೆಗಳಾಗಿವೆ. ಇವುಗಳಲ್ಲಿ ಯಾವ ಹೊಂದಾಣಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಹೃದ್ರೋಗಗಳು, ಖಿನ್ನತೆ, ಬೊಜ್ಜುತನ, ಉಬ್ಬಸ, ಕ್ಯಾನ್ಸರ್ ಇವು ಜೀವನ ಶೈಲಿಯಿಂದ ಬರುವ ರೋಗಗಳಾಗಿವೆ. ಹೌದು. ತೀವ್ರ ರಕ್ತ ಒತ್ತಡಕ್ಕೆ ಹೈಪರ್ ಟೆನ್ಷನ್ ಮತ್ತೊಂದು ಹೆಸರು. ಹೌದು. ಮೆದುಳಿಗೆ ಸಾಕಷ್ಟು ಆಮ್ಲಜನಕದಿಂದ ಕೂಡಿದ ರಕ್ತ ಸರಬರಾಜು ಆಗದಿದ್ದಾಗ ಸ್ಟ್ರೋಕ್, ಅಂದರೆ ಮೆದುಳಿನ ಆಘಾತ ಉಂಟಾಗುತ್ತೆ. ಇದು ಕೂಡ ಸರಿಯಾಗುಂಟು. 4ನೇ ಆಪ್ಷನ್ ನೋಡಿ, ಡಯಾಸ್ಟೋಲಿಕ್ ಮೌಲ್ಯವು ಹೃದಯದ ಸಂಕುಚನೆಯಾದಾಗ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. ಇದು ತಪ್ಪಾದ ವಿವರಣೆಯಾಗಿದೆ. ಇದಕ್ಕೆ ಸರಿಯಾದ ವಿವರಣೆ ಏನಂತ ಹೇಳಿದರೆ, ಡಯಾಸ್ಟೋಲಿಕ್ ಮೌಲ್ಯ ಅಂತ ಹೇಳಿದ್ರೆ ಹೃದಯ ವಿಶ್ರಾಂತ ಸ್ಥಿತಿಯಲ್ಲಿರುವಾಗ, ಅಂದರೆ ರೆಸ್ಟಲ್ಲಿ ಇರುವಾಗ ರಕ್ತ ಒತ್ತಡವನ್ನು ಸೂಚಿಸುತ್ತದೆ. ಆಮೇಲೆ ಹೃದಯ ಸಂಕುಚಿಸುವಾಗ ರಕ್ತದ ಒತ್ತಡವನ್ನು ತೋರಿಸುವುದು ಸಿಸ್ಟೋಲಿಕ್ ಆಮ್ಲ. ಓಕೆನಾ? ಡಯಾಸ್ಟೋಲಿಕ್ ಅನ್ನುವಂಥದ್ದು ಇದು ಹೃದಯ ವಿಶ್ರಾಂತ ಸ್ಥಿತಿಯಲ್ಲಿರುವಾಗ, ಜೋರಾಗಿ ಚಲಿಸುವಾಗ ಅಲ್ಲ ಇದು. ಆಮೇಲೆ ಇದು ಹೃದಯ ಸಂಕುಚಿಸುವಾಗ ರಕ್ತ ಒತ್ತಡವನ್ನು ಅಳೆಯುವಂಥದ್ದು ಸಿಸ್ಟೋಲಿಕ್ ಆಮ್ಲ. ಓಕೆನಾ? ಆಮೇಲೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸಾಕಷ್ಟು ಪ್ರೋಟೀನ್ ಇಲ್ಲದ ಆಹಾರ ಸೇವನೆ ಮಾಡುವುದರಿಂದ ಮಕ್ಕಳಲ್ಲಿ ಕ್ವಾಫಿಯಾರ್ಕರ್, ಪೇಷಣ, ಮರಾಸ್ಮಸ್ ಎಂಬ ರೋಗ ಬರುತ್ತದೆ. ಆಹಾರದಲ್ಲಿ ಮೇದಸ್ಸಿನ ಪ್ರಮಾಣ ಕಡಿಮೆಯಾದರೆ
ಫ್ರೈನೋಡರ್ಮ್ ಎಂಬ ಕಾಯಿಲೆ ಬರುತ್ತದೆ. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ರಿಕೆಟ್ಸ್ ಮತ್ತು ವಯಸ್ಕರಲ್ಲಿ ಆಸ್ಮಿಯೋಮೆಲಾಸಿಯಾ ಎಂಬ ಕಾಯಿಲೆ ಬರುತ್ತದೆ. ಮೇಲಿನ ಎಲ್ಲವೂ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 4ನೇ ಆಪ್ಷನ್ ನೋಡಿ, ಮೇಲಿನ ಎಲ್ಲವೂ ಅಂತಂದರೆ ಎಲ್ಲ ಉತ್ತರಗಳು ಇಲ್ಲಿ ಸರಿಯಾಗಿ ಇವೆ. ಓಕೆನಾ, ಎಲ್ಲ ಉತ್ತರಗಳು ಸರಿಯಾಗಿವೆ. ಆಮೇಲೆ 93ನೇ ಪ್ರಶ್ನೆ, ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ವ್ಯಾಯಾಮ ದೊರಕುವ ಆಸನ ಯಾವುದು ಅಂತ ಕೇಳಿದರೆ ಸರ್ವಾಂಗಾಸನ, ಶೀರ್ಷಾಸನ, ಮಯೂರಾಸನ, ಶಲಭಾಸನ. ಇಲ್ಲಿ ಸರ್ವಾಂಗಾಸನ ಅಂದರೆ ಎಲ್ಲ ಅಂಗಗಳಿಗೆ ವ್ಯಾಯಾಮ ದೊರಕುವಂಥದ್ದು ಸರ್ವಾಂಗಾಸನದ ಮೂಲಕ. ಯಾವ ಹೇಳಿಕೆಯು ಮೌಲ್ಯ ಶಿಕ್ಷಣದ ಉದ್ದೇಶಕ್ಕೆ ಸಂಬಂಧಿಸಿದ್ದಾಗಿದೆ? ಮೌಲ್ಯ ಶಿಕ್ಷಣ ಉದ್ದೇಶಕ್ಕೆ ಸಂಬಂಧಿಸುವ ಹೇಳಿಕೆ ಯಾವುದು ಕೇಳಿದರೆ ಮೌಲ್ಯ ಅಂದರೆ ಒಂದು ವಸ್ತುವಿಗೆ ಇರುವ ಬೆಲೆ ಕಟ್ಟುವುದಕ್ಕೆ ಆಗದಿರುವ ಅಮೂಲ್ಯ ವಸ್ತುವೇ ಮೌಲ್ಯ. ಸಮಾಜ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಾತೃತ್ವ ಭಾವನೆ ರೂಢಿಸುವುದು. 2 ಮತ್ತು 3 ಎರಡೂ ಹೇಳಿಕೆಗಳು ಸಂಬಂಧಿಸಿವೆ ಅಂತ ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ಏನಾಗಿದೆ ಅಂತ ಹೇಳಿದ್ರೆ 3ನೇ ಆಪ್ಷನ್. ಸಮಾಜ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಾತೃತ್ವ ಭಾವನೆ ರೂಢಿಸುವುದೇ ಮೌಲ್ಯ ಶಿಕ್ಷಣದ ಉದ್ದೇಶವಾಗಿದೆ. ಓಕೆನಾ, ಇಲ್ಲಿ ಸ್ವಯಂ ಶಿಸ್ತು, ಕರ್ತವ್ಯ ನಿಷ್ಠೆ, ವೈಯಕ್ತಿಕ ಮೌಲ್ಯಗಳು, ಸ್ವಯಂ ಶಿಸ್ತು, ಕರ್ತವ್ಯ ನಿಷ್ಠೆ ವೈಯಕ್ತಿಕ ಮೌಲ್ಯಗಳಾಗಿವೆ. ಸತ್ಯ, ಶಾಂತಿ ಏನಾಗಿವೆ ಅಂತ ಕೇಳಿದ್ದಾರೆ ಇದುವೆಲ್ಲ ಸಾರ್ವಕಾಲಿಕ ಮೌಲ್ಯಗಳು, ಯೂನಿವರ್ಸಲ್ ಟ್ರೂತ್ ಆಗಿವೆ. 96ನೇ ಪ್ರಶ್ನೆ, ಯಾವುದೇ ಉದ್ದೇಶಿತ ವಿಧಾನವಿಲ್ಲದೆ ಮೌಲ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬಹುದಂಥ ವಿಧಾನ ಅಂದರೆ ಯಾವುದೇ ಉದ್ದೇಶ ಇಲ್ಲದೆ ಮೊದಲೇ ಉದ್ದೇಶವನ್ನು ಇಟ್ಟುಕೊಳ್ಳದೆ ಆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂಥ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಪ್ರಾಸಂಗಿಕ ವಿಧಾನ ಅಂದರೆ ಆ ಸಂದರ್ಭಕ್ಕೆ ತಕ್ಕನಾಗಿ ಮೌಲ್ಯವನ್ನು ಕೊಡಿಸುವಂಥದ್ದು. ಯಾವುದೇ ಪ್ರಿಯಾಗಿ ಮೊದಲೇ ಉದ್ದೇಶಿತವಾಗಿ ಯಾವುದೇ ವಿಧಾನಗಳು ಇಲ್ಲದೇ ಇರುವಂಥದ್ದು ಪ್ರಾಸಂಗಿಕ ವಿಧಾನ. ಸಂದರ್ಭಕ್ಕೆ ತಕ್ಕ ಆ ಸಂದರ್ಭ ಬಂದವಾಗ ಆ ಅರಿವನ್ನು ಮೂಡಿಸುವಂಥದ್ದು. ಓಕೆನಾ, ಆಮೇಲೆ ಯಾವುದಾಯಿತು 96 ಆಯಿತು. ಈಗ 97ನೇ ಪ್ರಶ್ನೆ, ಜೀವಿಸುವ ಎಲ್ಲ ಜೀವಿಗಳ ಮೇಲೆಯೂ ಸಹಜವಾಗಿರಬೇಕಾದ ಮೌಲ್ಯ ಯಾವುದು? ಇಲ್ಲಿ ದಯೆ ಆಗುತ್ತೆ. ದಯೆ ಇರಬೇಕು ಎಲ್ಲ ಜೀವಿಗಳ ಮೇಲೆ, ಹೌದಲ್ವಾ? ಸರಿ. ಆಮೇಲೆ 98ನೇ ಪ್ರಶ್ನೆ, ಇತರರ ಕಷ್ಟಗಳನ್ನು ತನ್ನದೇ ಎಂದು ಭಾವಿಸಿ ಸ್ಪಂದಿಸುವುದು ಪರಾನುಭೂತಿ ಅಥವಾ ಇನ್ನೊಬ್ಬರ ಬಗ್ಗೆ ಅನುಭೂತಿ, ಸಹಾನುಭೂತಿ ಅಂತೀವಲ್ವಾ ಅದು. ಆಮೇಲೆ ಮುಂದಿನ ಪ್ರಶ್ನೆ, ವಿದ್ಯಾರ್ಥಿ ಯಾವುದೇ ಪರಿಸ್ಥಿತಿಯಲ್ಲಿ ಸತ್ಯ ಮತ್ತು ನ್ಯಾಯಯುತವಾಗಿ ನಡೆದುಕೊಳ್ಳುವುದು ಯಾವುದದು? ನ್ಯಾಯಯುತವಾಗಿ ನಡೆದುಕೊಳ್ಳುವುದು ನೈತಿಕ ಧೈರ್ಯ. ಓಕೆನಾ. ಆಮೇಲೆ ಭಯ, ಆಸೆ, ಅಭದ್ರತೆ ಇವು ನೈತಿಕ ದೌರ್ಬಲ್ಯದ ಕಾರಣಗಳಾಗ್ತವೆ. ಲಕ್ಷಣಗಳು ಅಲ್ಲ, ಪರಿಹಾರಗಳಲ್ಲ, ಪ್ರಾಮುಖ್ಯತೆಗಳು ಕೂಡ ಅಲ್ಲವೇ ಅಲ್ಲ. ಭಯ, ಆಸೆ, ಅಭದ್ರತೆಯು ನೈತಿಕ ದೌರ್ಬಲ್ಯದ ಕಾರಣಗಳಾಗಿವೆ. ಇವಿಷ್ಟು ಮೊದಲ ಪೇಪರ್ನಲ್ಲಿ ಬಂದಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಉತ್ತರಗಳು ನಿಮಗೆ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆಗಳು ಬರ್ತವೆ ಅಂತ ಏನೂ ಇಲ್ಲ. ಇದೇ ರೀತಿಯ ಪ್ರಶ್ನೆಗಳು ಬರ್ತವೆ. ನಿಮ್ಮ ಓದಿಗೆ ಒಂದು ದಾರಿದೀಪವಾಗಿರುವಂಥ ಒಂದು ಪೇಪರ್ ಇದಾಗಿದೆ. ಇದನ್ನು ಸ್ವಲ್ಪ ರೆಫರ್ ಮಾಡಿಕೊಂಡು ನೀವು ಓದನ್ನು ಮುಂದುವರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು 2ನೇ ಪೇಪರನ್ನು ಆದಷ್ಟು ಬೇಗ ವಿವರಣೆ ನೋಡುವ. ಮತ್ತೆ ಮುಂದೆ ಭೇಟಿಯಾಗುವ. ಅಲ್ಲಿಯವರೆಗೂ ಧನ್ಯವಾದಗಳು.